ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಬ್ಲಡ್ ಡೊನೇಷನ್ ಮಾಡೋರ ಬಗ್ಗೆ ಏನೇನು ಇನ್ಫಾರ್ಮೇಷನ್ಸ್ನ ನಾವು ಲ್ಯಾಬ್ ಟೆಕ್ನಿಷಿಯನ್ ಆಗಿ ತಿಳ್ಕೊಂಡಿರಬೇಕು. ಮತ್ತು ಇವಾಗ ಯಾರಾದರೂ ಡೊನೇಟ್ ಮಾಡ್ತೀವಿ ಅಂತ ಬಂದಾಗ ಏನೇನು ಕ್ವೆಶನ್ಸ್ನ ನಾವು ಅವ್ರನ್ನ ಕೇಳಬೇಕು, ಕೌನ್ಸ್ಲಿಂಗ್ ಮಾಡಬೇಕು, ಡೋನರ್ ಕಾಂಪ್ಲೆಕ್ಸು, ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮಗೆ ಮುಂಚಿತವಾಗಿ ಬರುತ್ತೆ. ಈಗ ಫಸ್ಟು ಏನಪ್ಪ ಅಂದರೆ, ಹ್ಯೂಮನ್ ಬಾಡಿಲಿ 5-6 ಲೀಟರ್ ಆಫ್ ಬ್ಲಡ್ ಇದ್ದೇ ಇರುತ್ತೆ. ನಾವೇನು ಮಾಡ್ತೀವಿ, ಒನ್ಲಿ 350 to 450 ml ಆಫ್ ಬ್ಲಡ್ ಇಸ್ ಡ್ರಾನ್ ವಿತಿನ್ 5 to 10 ಮಿನಿಟ್ಸಲ್ಲಿ ನಾವು ಡ್ರಾ ಮಾಡೋಕ್ಕಾಗೋದು. ಆಫ್ಟರ್ ಡೊನೇಷನ್ ಆದಮೇಲೆ 15 ಮಿನಿಟ್ಸ್ ರೆಸ್ಟ್ ಇರಲೇಬೇಕು, ಇಸ್ ನೀಡೆಡ್, ಆ್ಯಂಡ್ ಫ್ಲೂಯಿಡ್ ಇಂಟೇಕ್ ಇಸ್ ಮಸ್ಟ್ ಆ್ಯಂಡ್ ಶುಡ್. ಸೊ ಬ್ಲಡ್ ಕೊಟ್ಟಿರೋರಿಗೆ ಜ್ಯೂಸ್ ಯಾಕೆ ಕೊಡ್ತಾರೆ ಅಂದರೆ, ಫ್ಲೂಯಿಡ್ ಇಂಟೇಕ್ ಯಾಕಪ್ಪ ಅಂದರೆ, ಇವಾಗ ಅವರು ಬ್ಲಡ್ ಡೊನೇಟ್ ಮಾಡಿರೋದ್ರಿಂದ ಫ್ಲೂಯಿಡ್ ಸಬ್ಸ್ಟೆನ್ಸು ನಮ್ಮ ಬಾಡಿಗೆ ಅಗತ್ಯ ಇರುತ್ತೆ. ಸೊ ಅದಕ್ಕೆ ನಾವು ಜ್ಯೂಸನ್ನ ಕೊಡ್ತೀವಿ. ಏನಂದರೆ ಫ್ರೆಶ್ ಜ್ಯೂಸೇ ಫುಲ್ಲು ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಒಂದು ಪರ್ಸನ್ ಬ್ಲಡ್ ಡೊನೇಟ್ ಮಾಡ್ತಾರೆ ಅಂದರೆ ಅವ್ರ ವೆಯ್ಟ್ ಎಷ್ಟಿರಬೇಕು? ವೆಯ್ಟ್ ಶುಡ್ ಬಿ ಮೋರ್ ದೆನ್ 45 kgs. 45 kgಗಿಂತ ಜಾಸ್ತಿ ಇದ್ದಾಗ ಮಾತ್ರ ನಾವು ಅವ್ರ ಕಡೆಯಿಂದ ಬ್ಲಡ್ನ ತೊಗೋಬೋದು. ಮೇಲಾದರೂ ಸರಿ, ಫೀಮೇಲ್ ಆದರೂ ಸರಿ 45 ಎಬೋ ಇರಬೇಕು. ಯೂನಿವರ್ಸಲಿ ಅಕ್ಸೆಪ್ಟೆಡ್ ಕ್ರೈಟೇರಿಯಾ ಫಾರ್ ಡೋನಾರ್ ಸೆಲೆಕ್ಷನ್ಸ್ ಆರ್. ಇವಾಗ ಯೂನಿವರ್ಸಲ್ ಆಗಿ ಒಂದು ಕ್ರೈಟೇರಿಯಾ ಅಂತ ಮಾಡಿರುತ್ತೆ ಗೌರ್ನಮೆಂಟು. ಆ ಕ್ರೈಟೇರಿಯಾಸ್ ಯಾವ್ದ್ಯಾವುದು ಅಂತ ಅಂದರೆ, ಏಜ್ ಬಂದುಬಿಟ್ಟು 18 to 60 years ಅಥವಾ 65 yearsವರೆಗೂ ನಾವು ಬ್ಲಡ್ನ ಡೊನೇಟ್ ಮಾಡ್ಬೋದು. HB ಬಂದುಬಿಟ್ಟು ಗ್ರೇಟರ್ ದೆನ್ 12.5 grams per deciliter ಆರ್ ನಾಟ್ ಲೆಸ್ ದೆನ್. ಅದಕ್ಕಿಂತ ಕಮ್ಮಿ HB ಇತ್ತು ಅಂದರೆ ನಾವು ತೊಗೊಳ್ಳೋ ಥರ ಇಲ್ಲ. ಗ್ರೇಟರ್ ದೆನ್ 12.5 grams per deciliter ಇತ್ತು ಅಂದರೆ ಮಾತ್ರ ನಾವು ಬ್ಲಡ್ನ ತೊಗೋಬೋದು. ಪಲ್ಸ್ ಬಂದುಬಿಟ್ಟು 50 to 100 per minute ಇರಬೇಕು. PCV ಆರ್ HCT ಬಂದುಬಿಟ್ಟು 0.38/38% ಇರಬೇಕು. BP ಬಂದುಬಿಟ್ಟು ಸಿಸ್ಟೋಲಿಕ್ ಬಂದು 100 to 80 mmHg ಆ್ಯಂಡ್ ಡಯಾಸ್ಟೋಲಿಕ್ ಈಸ್ ಈಕ್ವಲ್ ಟು ಎಷ್ಟಿರಬೇಕು ಅಂದರೆ 50 to 100 mmHg ಅಂದರೆ ಸಿಲ್ವರ್ ಅಂತ ಅದಿರಬೇಕು. ನಾರ್ಮಲ್ ಏನಂದರೆ 100/80 degrees Celsius ಇರಬೇಕು. ಮತ್ತು ಈಗ ಟೆಂಪರೇಚರ್ನೂ ನೋಡ್ತೀವಿ. ಅದ್ರ ಫಾರ್ಮ್ನ ನಾನು ನಿಮಗೆ ಒಂದು ಸತಿ ನಾಳೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಸೊ ಟೆಂಪರೇಚರ್ ಬಂದು ನಾರ್ಮಲ್ ಅಂದರೆ ಎಷ್ಟು? 37.5 degrees Celsius ಇರಬೇಕು. ಇದಿಷ್ಟು ಯೂನಿವರ್ಸಲಿ ಅಕ್ಸೆಪ್ಟೆಡ್ ಕ್ರೈಟೇರಿಯಾ ಆಗಿರುತ್ತೆ ಫ್ರೆಂಡ್ಸ್. ಇದಿಷ್ಟು ಗ್ಯಾಪ್ನ ಇಟ್ಕೊಳ್ಳಿ. ನೀವು ಲ್ಯಾಬ್ ಟೆಕ್ನಿಷಿಯನ್ ಆಗಿ ನಿಮಗೇನಾದರೂ ಬ್ಲಡ್ ಬ್ಯಾಂಕಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಕೆಲಸ ವೇಕೆನ್ಸಿ ಇತ್ತು ಅಂದಾಗ ನೀವು ಇದೆಲ್ಲ ತಿಳ್ಕೊಂಡಿದ್ರೆ ನಿಮಗೆ ತುಂಬ ಈಸಿಯಾಗಿ ಕೆಲಸ ಸಿಗೋ ಚಾನ್ಸಸ್ ಇರುತ್ತೆ. ಈಗ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, 5th ಪಾಯಿಂಟು, ಮೆನ್ಸ್ ಕ್ಯಾನ್ ಡೊನೇಟ್ ಎವ್ರಿ 3 months ಆಫ್ಟರ್ ಡೊನೇಷನ್. ಇವಾಗ ಒಂದು ಹುಡುಗ ಈಗ ಡೊನೇಟ್ ಮಾಡಿದ್ದಾನೆ ಅಂದರೆ ಅವನು ಮತ್ತೆ 3 ತಿಂಗಳು ಬಿಟ್ಕೊಂಡು ಮತ್ತೆ ಡೊನೇಟ್ ಮಾಡ್ಬೋದು. ಎವ್ರಿ 3 months ಒನ್ಸ್ ಡೊನೇಟ್ ಮಾಡ್ಬೋದು. ಬಟ್ ಇನ್ ಫೀಮೇಲ್ಸ್ ಏನಾಗುತ್ತಪ್ಪ ಅಂದರೆ, ದೇ ಕ್ಯಾನ್ ಡೊನೇಟ್. ಇವಾಗ ಒಂದು ಮಹಿಳೆ ಈಗ ಡೊನೇಟ್ ಮಾಡಿದ್ದಾಳೆ ಅಂದರೆ ಶಿ ಕ್ಯಾನ್ ಡೊನೇಟ್ ಆಫ್ಟರ್ 4 months ಆದಮೇಲೆ ಡೊನೇಟ್ ಮಾಡಬೇಕು. ಆಫ್ಟರ್ ರಿಗಾರ್ಡಿಂಗ್ ದೇರ್ ಮೆನ್ಸ್ಟ್ರುವಲ್ ಟೈಮ್ ಆರ್ ಆಫ್ಟರ್ 3 days ಶುಡ್ ನಾಟ್ ಡೊನೇಟ್ ಬ್ಲಡ್. ಅವ್ರದ್ದು ಮೆನ್ಸ್ಟ್ರುವಲ್ ಸೈಕಲ್ ಏನಿರುತ್ತೋ 3 days ಅನ್ನೋದಕ್ಕಿಂತ ಒಂದು 7 days ಗ್ಯಾಪಲ್ಲಿ ಮುಂಚಿತವಾಗಿ ಮತ್ತು ಮುಗ್ದಾದ ಮೇಲೆ ಕೊಡೋ ಥರ ಇರಲ್ಲ. ಸೊ ಫೀಮೇಲ್ಸು ಅದನ್ನು ನೋಡಿಕೊಂಡು ಬ್ಲಡ್ನ ಡೊನೇಟ್ ಮಾಡಬೇಕಾಗತ್ತೆ. ಇದರಿಂದ ಬೆನಿಫಿಟ್ಸ್ ಏನೇನಾಗುತ್ತೆ? ಬೆನಿಫಿಟ್ಸ್ ಆಫ್ ಡೊನೇಟಿಂಗ್ ಬ್ಲಡ್ ಅಂದರೆ ಇಂಪ್ರೂವ್ಡ್ ಹಾರ್ಟ್ದು ಹೆಲ್ತ್ನ ತುಂಬ ಇಂಪ್ರೂವ್ ಮಾಡುತ್ತೆ. ರೆಡ್ಯೂಸ್ ರಿಸ್ಕ್ ಆಫ್ ಕ್ಯಾನ್ಸರ್. ಏನಾದರೂ ಕ್ಯಾನ್ಸರ್ ಆಗೋ ಥರ ಇದ್ದರೆ ಅದರದ್ದು ರಿಸ್ಕ್ನ ಕಮ್ಮಿ ಮಾಡುತ್ತೆ. ಮಿನಿ ಹೆಲ್ತ್ ಎಕ್ಸಾಮಿನೇಷನ್ ಆಗುತ್ತೆ. ಕ್ಯಾಲೋರೀಸ್ನ ಫುಲ್ ಅದು ಬರ್ನ್ ಮಾಡುತ್ತೆ. ಇನ್ಕ್ರೀಸ್ ಸ್ಟೆಮ್ ಸೆಲ್ ಆ್ಯಕ್ಟಿವಿಟಿ. ನಮ್ಮ ಬ್ಲಡ್ ಯಾವುದರಿಂದ ಉತ್ಪತ್ತಿ ಆಗುತ್ತೆ ಅಂದರೆ ಸ್ಟೆಮ್ ಸೆಲ್ಲಿಂದನೇ ಉತ್ಪತ್ತಿ ಆಗೋದು. ಸೊ ಅಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಅಲ್ಲಿ ಇನ್ಕ್ರೀಸ್ಡ್ ಅದಿವಾಗ ಉತ್ಪತ್ತಿ ಆಗೋದಕ್ಕೆ ಒಂದು ಆ್ಯಕ್ಟಿವಿಟಿ ಥರ ಅಲ್ಲಿ ಅದಕ್ಕೆ ಕೆಲಸ ಕೊಡೋ ಥರ ಆಗುತ್ತೆ. ಮತ್ತು ಲಿಪಿಡ್ ಲೆವೆಲ್ ಕಂಟ್ರೋಲ್ ಅಂದರೆ ಕೊಲೆಸ್ಟ್ರಾಲ್ ಲೆವೆಲ್ ಕಂಟ್ರೋಲು ಕೂಡ
ತುಂಬ ನಮಗೆ ಬೆನಿಫಿಟ್ಸ್ ಆಗುತ್ತೆ. ಹೂ ಕ್ಯಾನ್ ಡೊನೇಟ್ ಬ್ಲಡ್ ಆ್ಯಂಡ್ ಕ್ಯಾನ್ ನಾಟ್ ಡೊನೇಟ್ ಬ್ಲಡ್. ಇವಾಗ ಯಾರು ಡೊನೇಟ್ ಮಾಡ್ಬೋದು, ಯಾರು ಡೊನೇಟ್ ಮಾಡಬಾರ್ದು ಅಂದರೆ ಎವ್ರಿ ಹೆಲ್ತಿ ಇಂಡಿವಿಜುವಲ್ ಕ್ಯಾನ್ ಡೊನೇಟ್ ಇನ್ ಬ್ಲಡ್. ಯಾವುದೇ ಒಬ್ಬ ಇಂಡಿವಿಜುವಲ್ ಹೆಲ್ತಿ ಆಗಿರೋ ಪರ್ಸನ್ಸ್ ಯಾವುದೇ ಟ್ಯಾಬ್ಲೆಟ್ಸ್ ತೊಗೋಬಾರ್ದು, ಯಾವುದೇ ಆ್ಯಂಟಿಬಯೋಟಿಕ್ಸ್ ತೊಗೋಬಾರ್ದು, ಯಾವುದೇ ಇಂಜೆಕ್ಷನ್ಸ್ ಏನು ತೊಗೊಳ್ಬಾರ್ದು, ಅವರು ಡೊನೇಟ್ ಮಾಡ್ಬೋದು ಬ್ಲಡ್ನ. ಬಟ್ ಯಾರ್ಯಾರು ಡೊನೇಟ್ ಮಾಡಬಾರ್ದು ಅಂದರೆ ಯು ಕೆನಾಟ್ ಡೊನೇಟ್ ಇಫ್ ಯು ಹ್ಯಾವ್ ಅ ಕೋಲ್ಡ್, ಫ್ಲೂ, ಸೋರ್ ಥ್ರೋಟ್, ಕೋಲ್ಡ್ ಸೋರ್, ಸ್ಟಮಕ್ ಬಗ್ ಆರ್ ಎನಿ ಇನ್ಫೆಕ್ಷನ್ಸ್. ಏನೇ ಇನ್ಫೆಕ್ಷನ್ಸು, ಕೋಲ್ಡ್ ಆಗಿರ್ಬೋದು, ಏನಾದರೂ ಜ್ವರ ಆ ಥರ ಏನಾದ್ರು ಇತ್ತು ಅಂದಾಗ ಅವರು ಬ್ಲಡ್ನ ಡೊನೇಟ್ ಮಾಡೋದಕ್ಕೆ ಆಗಲ್ಲ. ಮತ್ತು ಇವಾಗ ಕ್ಯಾನ್ಸರ್ ಪೇಷಂಟ್ಸ್ಗೂ ಕೂಡ ಅವರು ಡೊನೇಟ್ ಮಾಡೋದಕ್ಕೆ ಆಗಲ್ಲ. ಯಾಕಪ್ಪ ಅಂದರೆ ಕ್ಯಾನ್ಸರ್ ಪೇಷಂಟ್ಸಲ್ಲಿ HB ಬಂದುಬಿಟ್ಟು ಕಮ್ಮಿ ಇರುತ್ತೆ. ಸೊ ಅವ್ರಿಗೆ ಬ್ಲಡ್ ಬೇಕಾಗಿರುತ್ತೆ ಕೆಲವು ಟೈಮು, ಸೊ ಅವರು ಡೊನೇಟ್ ಮಾಡೋದಕ್ಕಾಗಲ್ಲ. ಮತ್ತು ಈಗ ಡಯಾಬೆಟಿಕ್ ಪೇಷಂಟ್ಸ್ನ ನೋಡೋದಾದರೆ ಅವ್ರಿಗೆ ಇಮ್ಯುನಿಟಿ ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ. ಕೆಲವರಲ್ಲಿ ಸ್ಟ್ರಾಂಗ್ ಇರ್ಬೋದು, ಬಟ್ ಇಮ್ಯುನಿಟಿ ಅವರಲ್ಲಿ ಕಮ್ಮಿ ಇರುತ್ತೆ. ಸೊ ಅವ್ರಿಗೆ ಆಗಾಗ ಸುಸ್ತಾಗೋ ಚಾನ್ಸಸ್ ಇರುತ್ತೆ. ಸೊ ಡಯಾಬೆಟಿಕ್ ಪೇಷಂಟ್ಸಲ್ಲಿ ತೊಗೊಳ್ಳಲ್ಲ. ಈಗ ಸೆರಾಲಜಿ ಪಾಸಿಟಿವ್ ಪೇಷಂಟ್ಸನ್ನೇ HIV, HBsAg ಮತ್ತು ಮಲೇರಿಯಾ ಯಾವುದಾದ್ರೂ ಪಾಸಿಟಿವ್ ಕೇಸಸ್ ಇತ್ತು ಅಂದರೆ ಅವ್ರ ಕಡೆಯಿಂದನೂ ನಾವು ಬ್ಲಡ್ನ ಕಲೆಕ್ಟ್ ಮಾಡೋ ಥರ ಇರಲ್ಲ. ಮತ್ತು ಫೀಡಿಂಗ್ ಅಥವಾ ಲ್ಯಾಕ್ಟೇಟಿಂಗ್ ಲೇಡೀಸ್, ಮಕ್ಕಳಿಗೆ ಇವಾಗ ತಾನೇ ಹಾಲು ಕುಡಿಸ್ತಾ ಇದ್ದಾರೆ ಅಂದಾಗ ಆ ಥರ ವುಮೆನ್ಸಲ್ಲೂ ನಾವು ಬ್ಲಡ್ನ ತೊಗೊಳ್ಳೋ ಥರ ಇರಲ್ಲ. ಇದಿಷ್ಟು ಬಂದುಬಿಟ್ಟು ಮೇನ್ ಇಂಪಾರ್ಟೆಂಟು. ಮತ್ತು ಮೇಯ್ನಾಗಿ ಥೈರಾಯ್ಡಲ್ಲಿ ಏನಾದ್ರು ಟ್ಯಾಬ್ಲೆಟ್ಸ್ ತೊಗೋತಿದ್ದಾರೆ ಅಂದರೆ ಅದನ್ನು ಕೂಡ ತೊಗೊಳ್ಳೋ ಥರ ಇಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟು ಲ್ಯಾಬ್ ಟೆಕ್ನಿಷಿಯನ್ಸ್ಗೆ. ಒಂದು ಸತಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ, ಲ್ಯಾಬ್ ಟೆಕ್ನಿಷಿಯನ್ಸ್ಗೆ ಶೇರ್ ಮಾಡಿ, ಅದರಿಂದ ಹೆಲ್ಪ್ ಆಗುತ್ತೆ. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.